ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವನೊಬ್ಬ ಇಡಿಯಟ್. ಇವನ್ ಈ ಜನ್ಮದಲ್ಲಿ ಪ್ರಿಯಾ ಕೇಸ್ನ ಬಿಡೋ ತರ ಕಾಣ್ತಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ತಾನಂತೆ. ಹಾಸ್ಪಿಟ್ಲಿಗೆ ಈಗ್ಲೂ ಆಗ್ಲೋ ಸಾಯೋ ತರ ಇದ್ದಾನೆ. ಅವನ ಹತ್ರ ಹೋಗಿ ಮಾತಾಡ್ತಾನಂತೆ. ಅಲ್ಲಿಗೆ ಹೋದ್ರೂ ಇವನ್ಗೆ ಏನ್ ಸಿಗತ್ತೆ? ಬದ್ನೆಕಾಯಿ. ಅವನೊಬ್ಬ ತಲೆ ತಿರ್ಕ. ಅವನ ಹತ್ರ ಕಿತ್ತು ಗುಡ್ಡೆ ಹಾಕೋಕೆ ಏನೂ ಇಲ್ಲ ಅಂತ ಗೊತ್ತಾಗಿ ಹ್ಯಾಕ್ಮೋರೆ ಹಾಕೊಂಡು ವಾಪಸ್ ಬರ್ಬೇಕಾಗತ್ತೆ. ನಾನ್ಯಾಕೆ ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಹೇ, ಹೌದು, ಅವನೇನಾದ್ರೂ ಅರ್ಜುನ್ ಹತ್ರ ನನ್ನನ್ ಸಾಯಿಸಕ್ ಬಂದಿದ್ ಮೀರಾ ಅಂತ ಬಾಯ್ ಬಿಟ್ಬಿಟ್ರೆ ಅವನ್ಯಾಕ್ ನಿಜ ಮುಚ್ಚಿಡ್ತಾನೆ? ನನ್ನ ಹೆಸರು ಹೇಳೇ ಹೇಳ್ತಾನೆ. ಅಷ್ಟು ಸಾಕಲ್ವಾ ಅವನ್ ನನ್ನನ್ನ ಜೈಲಿಗೆ ಕಳ್ಸೋದಕ್ಕೆ? ಛೇ, ಎಂತ ಕೆಲ್ಸ ಆಗೋಯ್ತು. ಅವತ್ತು ಅವ್ನ್ ಸತ್ತಿದನೋ ಇಲ್ವೋ ಅಂತ ನೋಡಾದ್ರೂ ತಿಳ್ಕೊಬೇಕಿತ್ತು. ಅದ್ಬಿಟ್ಟು ಆ ಅಟ್ಕಸ್ಪಿಗಳಿಗೆ ಒಪ್ಸಿ ನನ್ ಗೋರಿ ನಾನೇ ಕಟ್ಕೊಳ್ಳೋ ಹಂಗಾಯ್ತು. ಅಷ್ಟಿಲ್ದೆ ಹೇಳ್ತಾರ ಆಳ್ ಮಾಡೋ ಕೆಲ್ಸ ಆಳು ಅಂತ. ಹಾಸ್ಪಿಟಲ್ ಮೊನ್ನೆ ನಮ್ ಕಡೆಯವರೊಬ್ರು ಅಡ್ಮಿಟ್ ಆಗಿದ್ರು. ಅವ್ರೀಗ ICUಲಿದ್ದಾರೆ. ಅವ್ರ ಹೆಸರು ಬಂದು ದಿವಾಕರ್ ಅಂತ. ಒಂದ್ಸಲ ಚೆಕ್ ಮಾಡಿ. ಪೇಷಂಟ್ ನೇಮ್ ದಿವಾಕರ್ ಅಲ್ವಾ? ಹಾ, ಅವರೇ. ಮೇಡಮ್, ಅವ್ರ ಕಂಡೀಷನ್ ಹೇಗಿದೆ? ಅವ್ರಿಗೆ ಪ್ರಜ್ಞೆ ಬಂತಾ? ಇನ್ನೂ ಇಲ್ಲ ಮೇಡಮ್. ಹೌದಾ? ಅವ್ರಿಗೆ ಪ್ರಜ್ಞೆ ಯಾವಾಗ ಬರ್ಬೋದು ಅಂತ ಹೇಳಕ್ಕಾಗತ್ತಾ? ಅದನ್ನ ಹೇಗೆ ಹೇಳೋಕ್ಕಾಗುತ್ತೆ ಮೇಡಮ್? ಅದು ನಿಜಾನೇ. ಸರಿ, ಥ್ಯಾಂಕ್ ಯು. ಬೀಸೋ ದೊಣ್ಣೆಯಿಂದ ಸದ್ಯಕ್ಕೆ ತಪ್ಪಿಸ್ಕೊಂಡಂಗಾಯ್ತು. ಅವನಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಬರೋದು ಬೇಡ, ಹಾಗೆ ಶಿವನ್ ಪಾದ ಸೇರ್ಕೊಂಡ್ಬಿಡ್ಲಿ. ನಾನೇನೋ ಅವನ್ ಸತ್ತೋಗ್ಲಿ ಅಂತ ಅನ್ಕೋತಿದ್ದೀನಿ. ಬಟ್ ಆ ಹಾಸ್ಪಿಟ್ಲಿಗೆ ತುಂಬಾ ಒಳ್ಳೆ ಹೆಸರಿದೆ. ಟ್ರೀಟ್ಮೆಂಟು ತುಂಬಾ ಚೆನ್ನಾಗಿ ಕೊಡ್ತಾರೆ. ಒಂದ್ ವೇಳೆ ನನ್ ಗ್ರಾಚಾರಕ್ಕೆ ಇವನೇನಾದ್ರೂ ಬದುಕ್ಬಿಟ್ರೆ? ನೋ, ಇಂಥ ವಿಷಯಗಳಲ್ಲಿ ಅಟ್ ಎನಿ ಕಾಸ್ಟ್ ನಾನ್ ನೆಗ್ಲೆಕ್ಟ್ ಮಾಡಬಾರ್ದು. ಅವನು ಪ್ರಜ್ಞೆ ಬರೋಕ್ಕಿಂತ ಮುಂಚೆನೆ ಏನಾದ್ರೂ ಪ್ಲಾನ್ ಮಾಡಿ ಅವನ್ನ ಮುಗಿಸ್ಬಿಡ್ಬೇಕು.